ರಾಗ ಧರ್ಮವತಿ. सरसिजनिलये सरोजहस्ते धवलतमांशुकगन्धमाल्य शोभे भगवती हरिवल्लभे मनोज्ञे त्रिभुवनभूतिकरे प्रसीद मह्यम्. ಸರಸಿಜದೆ ನೆಲೆಗೊಂಡು ಸರಸಿರುಹಮಂ ಕರದೆ ಧರಿಸಿ ಧವಲತಮಾಂಶುಕದೆ ಗಂಧಮಾಲೆಯಿಂ ಪರಿಶೋಭಿಸುವ ಮಾತೆ ಮೂಜಗಗಳಿಗೆ ಸಂಪತ್ತುಗಳ ದಾತಾರಯೇ ಕರಮೆಸೆವ ಸೌಂದರ್ಯದಿಂ ಬೆಳಗುವ ದೇವಿ ವರಷಡ್ಗುಣೈಶ್ವರ್ಯ ಸಂಪನ್ನೇ ಪರಿಪೂತೆ ಹರಿಮಾನಸಾಂಭೋಜ ಪೀಠಸ್ಥೆ ಎನ್ನ ವಿಷಯದೆ ಸುಪ್ರಸನ್ನೆಯಾಗೋ सरसिजनिलये सरोजहस्ते धवलतरांशुकगन्धमाल्यशोभे भगवती हरिवल्लभे मनोज्ञे ತ್ರಿಭುವನಭೂತಿಕರಿ ಪ್ರಸೀದ ಮಹ್ಯಂ. ಇದು ಕನಕಧಾರಾ ಸ್ತೋತ್ರದ 15ನೇ ಶ್ಲೋಕ. ಈ 15ನೇ ಶ್ಲೋಕದಲ್ಲಿ ಶ್ರೀಹರಿಯ ವಲ್ಲಭೆಯಾದಂತಹ ಶ್ರೀಲಕ್ಷ್ಮಿಯನ್ನು ನೀನು ನನಗೆ ಪ್ರಸನ್ನಳಾಗು ಎಂದು ಪ್ರಾರ್ಥಿಸಲಾಗಿದೆ. ಇದು ಈ ಪ್ರಾರ್ಥನೆ ಅಥವಾ ಸ್ತುತಿ ಇದು ಭಕ್ತಿಗೆ ಸಂಬಂಧಪಟ್ಟಿದ್ದು. ನವವಿಧವಾದ ಭಕ್ತಿಗಳಲ್ಲಿ ಇದು ಒಂದು. ನವವಿಧವಾದಂತಹ ಭಕ್ತಿಯ ನವವಿಧ ಯಾವುದೆಂದರೆ ಶ್ರವಣಂ, ಕೀರ್ತನಂ, ವಿಷ್ಣೋ ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. ಇವು ಭಕ್ತಿಯ 9 ವಿಧ. ದೇವರಿಗೆ ಸಂಬಂಧಪಟ್ಟ ಸ್ತೋತ್ರಗಳನ್ನು, ಕಥಾನಕಗಳನ್ನು ಕೇಳುವುದು, ದೇವರಿಗೆ ಸಂಬಂಧಪಟ್ಟಂತಹ ಭಜನೆಗಳನ್ನು ಮಾಡುವುದು, ಹಾಗೆ ಸ್ಮರಣೆಯನ್ನು ಮಾಡುವುದು, ಪಾದಸೇವನೆ, ಅರ್ಚನೆ ಅಂದರೆ ಪೂಜೆ, ವಂದಿಸುವುದು, ದಾಸ್ಯಭಾವ, ಸೇವೆ ಮಾಡುವುದು ಮತ್ತು ಆತ್ಮನಿವೇದನೆ. ಈ 9 ವಿಧವಾದಂತಹ ಭಕ್ತಿ ಏನಿದೆಯೋ ಇದು ಕರ್ಮ ಮತ್ತು ಜ್ಞಾನ ಇವುಗಳಲ್ಲಿ ಮಧ್ಯೆ ಇರುವಂತಹದ್ದು. ಒಟ್ಟು 3 ಮಾರ್ಗಗಳಿವೆ: ಕರ್ಮ ಮಾರ್ಗ, ಭಕ್ತಿ ಮಾರ್ಗ ಅಥವಾ ಉಪಾಸನಾ ಮಾರ್ಗ ಮತ್ತು ಜ್ಞಾನ ಮಾರ್ಗ ಎಂಬುದಾಗಿ. ಭಕ್ತಿ ಮಾರ್ಗಕ್ಕೆ ಸಂಬಂಧಪಟ್ಟಂತಹ
ಇದು ಈ ಸ್ತುತಿ ಏನಿದೆಯೋ ಗುಣಕಥನ ರೂಪವಾದದ್ದು. ಇಲ್ಲಿ ಸ್ಪಷ್ಟವಾಗಿ ಒಂದು ಶಬ್ದಚಿತ್ರಣ, ಲಕ್ಷ್ಮಿಯ ಶಬ್ದಚಿತ್ರಣ ಮೂಡಿಬಂದಿದೆ. ಹೇ ದೇವಿ, ನನ್ನ ಮೇಲೆ ಪ್ರಸನ್ನಳಾಗು ಎಂಬುದಾಗಿ ಮುಕ್ತಾಯವಾಗಿದೆ. ಇಲ್ಲಿ ಸ್ತೋತ್ರ ಮಾಡುವಂತಹ ಅವಶ್ಯಕತೆ ಏನು ಭಕ್ತನಿಗೆ? ಭಕ್ತನಲ್ಲಿ ಭಕ್ತಿ ಇದೆ. ಭಕ್ತಿಯ ಉದ್ದೇಶವೇನು ಅಂದರೆ, ನಾವು ಪ್ರತಿಯೊಬ್ಬರೂ ಜೀವನದಲ್ಲಿ ಆನಂದವನ್ನು ಬಯಸ್ತೇವೆ. ಜೀವನದ ಗುರಿ ಆನಂದ, ಪರಮಾನಂದ. ಇಂತಹ ಆನಂದವನ್ನು ಪಡೆಯಲು ನಮಗೆ ಅತ್ಯವಶ್ಯವಾಗಿ ಜ್ಞಾನ ಬೇಕು. ಜ್ಞಾನದಿಂದ ಮಾತ್ರ ಪರಮಾನಂದ ಸಾಧ್ಯ. ಪರಮಾನಂದವನ್ನು ಪಡೆಯಬೇಕು ಅಂದರೆ ಜ್ಞಾನವನ್ನು ಪಡೆಯಬೇಕು. ಉತ್ತಮವಾದಂತಹ ಜ್ಞಾನವನ್ನು ಪಡೆಯಬೇಕು ಅಂದರೆ ನಾವು ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು. ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಬೇಕು ಅಂದರೆ ಈ ಭಕ್ತಿ ಏನಿದೆಯೋ ಈ ಭಕ್ತಿಗೆ ಸಂಬಂಧಪಟ್ಟಂತಹ ಪೂಜೆ, ವ್ರತ, ಪಾರಾಯಣೆ, ಸ್ತುತಿ ಇವುಗಳನ್ನೆಲ್ಲ ಮಾಡಬೇಕು. ಇಂತಹ ಕರ್ಮಗಳನ್ನು ಮಾಡಿದಾಗಲೇ ನಮ್ಮ ಮನಸ್ಸು ಶುದ್ಧವಾಗುತ್ತದೆ. ಶುದ್ಧವಾದ ಮನಸ್ಸಿಗೆ ಜ್ಞಾನ ಉಂಟಾಗುತ್ತದೆ. ಜ್ಞಾನದ ನೆಲೆಯಲ್ಲಿ ನಮಗೆ ಪರಮಾನಂದ ಸಾಧ್ಯ. ಈ ದೃಷ್ಟಿಯಿಂದ ನಾವು ದೇವತಾ ಭಾವನೆಯನ್ನು ಮೈಗೂಡಿಸಿಕೊಳ್ಳಬೇಕು. ದೇವತಾ ಭಾವನೆ ಮಾಡಬೇಕು. ಭಾವನಾ ಮಾತ್ರ ಸಂತುಷ್ಟ ಹೃದಯಾಯೈ ನಮೋ ನಮಃ. ದೇವಿಯನ್ನು ಪ್ರಾರ್ಥಿಸುವಾಗ ನಾವು ಭಾವನೆಯನ್ನು ಉತ್ತಮವಾಗಿ ಬೆಳೆಸ್ಕೊಂಡಿದ್ದೇವೆ ಅಂತ ಆದರೆ ದೈವಾನುಗ್ರಹ ಆಗ್ತದೆ ಎಂಬುದಾಗಿ ಹೇಳಿದ್ದಾರೆ. ಈ ದೃಷ್ಟಿಯಿಂದ ನಾವು ಈ 15ನೇ ಶ್ಲೋಕದಲ್ಲಿ ಈ ರೀತಿ ಇದೆ, ಅದನ್ನು ಸ್ವಲ್ಪ ಮರಣ ಮಾಡೋಣ. ಸರಸಿಜನಿಲಯೇ ಸರೋಜಹಸ್ತೆ ಧವಲತಮಾಂ ಶುಕಗಂಧಮಾಲ್ಯ ಶೋಭೆ ಭಗವತಿ ಹರಿವಲ್ಲಭೆ ಮನೋಜ್ಞೆ ತ್ರಿಭುವನಭೂತಿಕರಿ ಪ್ರಸೀದ ಮಹ್ಯಂ. ಇದರ ಅರ್ಥ ಹೀಗಿದೆ: ತಾವರೆಯಲ್ಲಿ ವಾಸಿಸುವ, ಕೈಯಲ್ಲಿ ಲೀಲಾ ಕಮಲವನ್ನು ಹಿಡಿದಿರುವ, ಅತ್ಯಂತ ಬಿಳಿಯದಾದ ವಸ್ತ್ರ ಗಂಧ ಮಾಲೆಗಳಿಂದ ಶೋಭಿಸುವ, ಷಡ್ಗುಣೈಶ್ವರ್ಯ ಸಂಪನ್ನಳಾದ, 3 ಲೋಕಗಳಿಗೆ ಸಂಪತ್ತನ್ನು ದಯಪಾಲಿಸುವ, ಸೌಂದರ್ಯದಿಂದ ಬೆಳಗುತ್ತಿರುವ ಶ್ರೀಹರಿಯ ಮಡದಿಯೇ, ನೀನು ನನ್ನ ಮೇಲೆ ಪ್ರಸನ್ನಳಾಗು ಎಂಬುದು ಈ ಶ್ಲೋಕದ ಅರ್ಥ. ಇಲ್ಲಿ ತಾವರೆಯಲ್ಲಿ ವಾಸಿಸುವ, ತಾವರೆಯನ್ನು ಹಿಡಿದಿರುವ ಇತ್ಯಾದಿ ಅಲ್ಲಲ್ಲಿ ಕಮಲದ ವಿಚಾರ ಬಂದಿದೆ. ಹೌದು, ಕಮಲಕ್ಕೆ ಹೂಗಳಲ್ಲಿ ಅತ್ಯಂತ ಶ್ರೇಷ್ಠ ಸ್ಥಾನವಿದೆ. ಸಹಸ್ರ ಗುಣಮುತ್ಪಲಂ, ಎಲ್ಲ ಹೂಗಳಿಗಿಂತಲೂ 1000 ಪಟ್ಟು ಹೆಚ್ಚು ಗುಣವುಳ್ಳದ್ದು ತಾವರೆ. ಅದಕ್ಕೆ ಕಮಲ ಅಂತ ಹೆಸರು. ಅದು ಎಲ್ಲ ದೃಷ್ಟಿಯಿಂದ ಬಣ್ಣ, ಹಾಗೆ ಅತ್ಯಂತ ಕೋಮಲವಾದಂಥದ್ದು. ಇದೆಲ್ಲ ದೃಷ್ಟಿಯಿಂದ ಕಮಲವನ್ನು ಇಲ್ಲಿ ಹಿಡಿದವಳು, ವಾಸಿಸುವಳು ಇತ್ಯಾದಿ ಲಕ್ಷ್ಮಿಯನ್ನು ವರ್ಣಿಸಬೇಕಿದ್ದರೆ ಅಲ್ಲಲ್ಲಿ ನಾವು ಕಾಣ್ತೇವೆ. ಅಷ್ಟೇ ಅಲ್ಲ, ಬಿಳಿಯದಾದ ವಸ್ತ್ರ, ಗಂಧ, ಮಾಲೆ ಇವುಗಳಿಂದ ಶೋಭಿಸುವವಳು. ಶುಭ್ರವಾದ ವಸ್ತ್ರ ಸಾತ್ವಿಕತೆಯ ಸಂಕೇತ. ಹೀಗೆ ಇವೇ ಮೊದಲಾದ ವಸ್ತುಗಳನ್ನು, ಸಾತ್ವಿಕತೆಗೆ ಸಂಬಂಧಪಟ್ಟಂತಹ ಉತ್ತಮವಾದಂತಹ ವಸ್ತುಗಳನ್ನು ಹಿಡಿದಿರುವವಳು. ಷಡ್ಗುಣೈಶ್ವರ್ಯ ಸಂಪನ್ನಳು. ಷಡ್ಗುಣಗಳು ಯಾವುವು? ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯಃ ಜ್ಞಾನವೈರಾಗ್ಯಯೋಶ್ಚೈವ ಷಣ್ಣಾಂ ಭಗ ಇತೀರಣ. ಸಮಗ್ರವಾದಂತಹ ಐಶ್ವರ್ಯ, ವೀರ್ಯ, ಯಶಸ್ಸು, ಸಂಪತ್ತು, ಜ್ಞಾನ, ವೈರಾಗ್ಯ
ಈ 6ಕ್ಕೂ ಭಗ ಎಂಬುದಾಗಿ ಹೇಳ್ತಾರೆ. ಇಂತಹ 6 ವಿಧವಾದಂತಹ ಉತ್ತಮವಾದಂತಹ ಐಶ್ವರ್ಯವನ್ನು ಹೊಂದಿರುವಂತಹ ದೇವಿ ಲಕ್ಷ್ಮೀದೇವಿ, ಅವಳು ಭಗವತಿ ಎಂಬುದಾಗಿ ಹೇಳಿಸಿಕೊಂಡಿದ್ದಾಳೆ. ಹಾಗೆ ಸೌಂದರ್ಯದಿಂದ ಬೆಳಗುತ್ತಿರುವವಳು, ಮನೋಜ್ಞಳಾದವಳು. ಹೇ ಮನೋಜ್ಞೆ, ಲಕ್ಷ್ಮೀ ಇದ್ದರೆ ಮಾತ್ರ, ಲಕ್ಷ್ಮಿಯಿಂದಾಗಿ ಮಾತ್ರ ನಮ್ಮಲ್ಲಿ ಎಲ್ಲ ಒಂದು ಕಾಂತಿ, ಶಕ್ತಿ, ಕೀರ್ತಿ, ಜ್ಞಾನ, ವೈರಾಗ್ಯ ಎಲ್ಲದಕ್ಕೂ ಕಾರಣವಾಗ್ತದೆ. ಅಂದರೆ ಇವೆಲ್ಲದರ ಆಕರ ಲಕ್ಷ್ಮಿ. ಆದ್ದರಿಂದ ನಾವು ಸೌಂದರ್ಯದಿಂದ ಬೆಳಗಬೇಕು ಅಂತಾದರೆ, ಜೀವನದಲ್ಲಿ ಜೀವನಕ್ಕೊಂದು ಸೌಂದರ್ಯ ಬರಬೇಕು ಅಂದರೆ ಲಕ್ಷ್ಮೀದೇವಿಯ ಅನುಗ್ರಹ ಬೇಕು. ಆಕೆ ಶ್ರೀಹರಿಯ ಮಡದಿ, ನಾರಾಯಣಿ. ನಾರಾಯಣನ ಶಕ್ತಿಯೇ ಆಕೆ, ವೈಷ್ಣವಿ ಶಕ್ತಿ. ಶ್ರೀಹರಿಯು ಈ ಪ್ರಪಂಚವನ್ನು ಏನು ರಕ್ಷಿಸುತ್ತಾನೋ ಅವನಿಗೆ ಒಂದು ಶಕ್ತಿ ಅಂತಿದ್ದರೆ ಆಕೆಯೇ ಲಕ್ಷ್ಮಿ, ವೈಷ್ಣವಿ ಶಕ್ತಿ. ಶಕ್ತಿಮತೋ ಅಭೇದ. ಶಕ್ತಿಗೂ ಮತ್ತು ಶಕ್ತಿವಂತನಿಗೂ ಅಭೇದವಿದೆ. ಈ ದೃಷ್ಟಿಯಿಂದ ಆಕೆ ನಮಗೆ ಪ್ರಸನ್ನಳಾದರೆ ನಮ್ಮ ಜೀವನವೂ ಕೂಡ ನೆಮ್ಮದಿಯಿಂದ ಕೂಡಿರುತ್ತದೆ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿ. ನಾವು ಪ್ರಸನ್ನರಾದರೆ ನಮ್ಮ ಜೀವನ ಸಾರ್ಥಕತೆ. ನಾವು ಪ್ರಸನ್ನರಾಗಿರಬೇಕು ಅಂದರೆ ದೈವಾನುಗ್ರಹ ಬೇಕು. ದೈವಾನುಗ್ರಹ ಇರಬೇಕು ಅಂದರೆ ದೇವತಾ ಭಾವ, ದೇವತೆಯ ಅನುಗ್ರಹ ನಮಗಾಗಬೇಕು. ಈ ದೃಷ್ಟಿಯಿಂದ ಈ ಕನಕಧಾರಾ ಸ್ತೋತ್ರ, ಇದರೊಳಗೆ ಶಂಕರಾಚಾರ್ಯರು ಏನು ಆ ತಾಯಿಯ ಮನೆಯ ಮುಂದೆ ಸ್ತೋತ್ರ ಮಾಡಿದ್ದಾರೋ ಅಂತಹ ಆ ಸ್ತೋತ್ರಕ್ಕೆ ಮಣಿದಿರುವಂತಹ ಲಕ್ಷ್ಮೀದೇವಿ ಧನದ ವೃಷ್ಟಿಯನ್ನೇ ಮಾಡಿದ್ದಾಳೆ. ಇದನ್ನು ನಾವು ಹಿಂದೆ ಸಾಕಷ್ಟು ಕೇಳಿದ್ದೇವೆ. ಇತಿ ಶಂ.